ದೇವಾಲಯಗಳು ಆವನೆಯಲ್ಲೇ ನಾವು ಕಾಣ್ತಾ ಇರ್ತಕ್ಕಂಥದ್ದು. ಮಕ್ಕಳೇ, ಇಲ್ಲಿ ಈಗಾಗಲೇ ಶಿವಪ್ಪನವರು ನಿಮಗೆ ಒಂದಷ್ಟು ವಿಚಾರಗಳನ್ನು ಹೇಳಿದರು. ಈ ದೇವಾಲಯಗಳ ಪ್ರಮುಖವಾಗಿರತಕ್ಕಂಥ ಹಲವು ವಿಚಾರಗಳನ್ನ ನಾನು ತುಂಬಾ ಸೂಕ್ಷ್ಮವಾಗಿ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಹೋಗ್ತಿದ್ದೇನೆ. ಆವನೆ ನಮ್ಮ ಪ್ರಾಚೀನವಾಗಿರತಕ್ಕಂತಹ ಮಾನವ ಕುಲ ವಾಸ ಮಾಡ್ತಾ ಇದ್ದಂತಹ ಸ್ಥಳವಾಗಿತ್ತು. ಇದಕ್ಕೆ ಕಾರಣ ಇಲ್ಲಿರ್ತಕ್ಕಂಥ ಬೆಟ್ಟ ಗುಡ್ಡಗಳು. ನಮಗೆ ಅಶೋಕನ ನೆನಪು ಬರಬಹುದು. ಅಶೋಕ ತನ್ನ ಶಾಸನಗಳನ್ನ ಬೆಟ್ಟಗುಡ್ಡಗಳ ಮೇಲೆ ವಿಶೇಷವಾಗಿ ಹಾಕಿಸಿದವನು. ಅಷ್ಟೇ ಅಲ್ಲ, ಅಶೋಕ ಕಳಿಂಗದ ದೊಡ್ಡ ಯುದ್ಧ ಆದ ಮೇಲೆ ಶಾಂತಿಯ ಸೂಚಕವಾಗಿ ಯಾವ ನಮ್ಮ ಒರಿಸ್ಸಾ ಜಿಲ್ಲೆಯಲ್ಲಿರತಕ್ಕಂಥ ಭುವನೇಶ್ವರದಲ್ಲಿ ಅನೇಕ ಶಾಸನಗಳನ್ನು ಕೂಡ ಹಾಕಿಸಿದ. ಅವೆಲ್ಲವನ್ನೂ ಕೂಡ ನಮ್ಮ ಇವತ್ತಿನ ದಿವಸ ಬ್ರಾಹ್ಮಿ ಲಿಪಿಯಲ್ಲಿ ಇರತಕ್ಕಂಥದ್ದು. ಅಂದ್ರೆ ನಮ್ಮ ಶಾಸನಗಳು ಇವತ್ತು ನೀವೇನು ನೋಡ್ತಾ ಇದ್ದೀರಿ ಈ ದೇವಾಲಯದಲ್ಲಿ ಮತ್ತೆ ಬೆಟ್ಟ ಏನಿದೆ, ಆ ಬೆಟ್ಟದ ಮೇಲೆ ಹಾಗೆ ನಾವು ಈಗಾಗಲೇ ಕೂಡ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದ್ವಲ್ಲ, ಅಂತರಗಂಗೆ ಅಂತ ಅನ್ನೋ ಸ್ಥಳ. ಇಲ್ಲೆಲ್ಲಾನು ಕೂಡ ಸುಮಾರು ನಮಗೆ 70-75 ಶಾಸನಗಳು ನಮಗೆ ಸಿಗ್ತದೆ. ಎಷ್ಟೇಳಿ? ಸುಮಾರು 70-75 ಶಾಸನಗಳು. ಇವೆಲ್ಲವನ್ನ ಕೂಡ ಕನ್ನಡದಲ್ಲಿ, ತೆಲುಗಿನಲ್ಲಿ, ತಮಿಳಿನಲ್ಲಿ, ಹಾಗೆಯೇನೆ ಪಾರ್ಸಿ ಭಾಷೆಯಲ್ಲೂ ಕೂಡ ಬರೆದಿರ್ತಕ್ಕಂತಹ ಶಾಸನಗಳು ನಮಗೆ ಇಲ್ಲಿ ಸಿಗ್ತವೆ. ಅಂದ್ರೆ ಇವೆಲ್ಲವೂ ನಮಗೆ ಏನನ್ನ ಹೇಳ್ತದೆ? ನಮಗೆ ಆವನೆಯ ಇತಿಹಾಸವನ್ನು ಹೇಳ್ತದೆ. ಆವನೆಯ ಇತಿಹಾಸ ಅಂತಕ್ಕಂಥದ್ದು ಸುಮಾರು 1,500 ವರ್ಷಗಳಿಗಿಂತಲೂ ಕೂಡ ಮಿಗಲಾಗಿರತಕ್ಕಂಥದ್ದು. ಬಾಣರ ದೊರೆ ಒಬ್ಬ ಈ ಆವನೆಯಲ್ಲಿ ಕುಳಿತು ಮುಡಿಯನೂರಿನ ತಾಮ್ರ ಪಟಗಳನ್ನ ಕೊಡ್ತಾನೆ. ಮುಡಿಯನೂರಿನಲ್ಲಿ ತಾಮ್ರ ಪಟಗಳು ಸಿಗ್ತದೆ. ರೈಸ್ ಅಂತಕ್ಕಂಥ ಮಹಾಶಯರು ಅದನ್ನ 4ನೇ ಶತಮಾನ ಅಂತ ಹೇಳಿದ್ರು. ಆದ್ರೆ ಅದರ ಅಧ್ಯಯನ ಆದ್ಮೇಲೆ ಅದು 8ನೇ ಶತಮಾನಕ್ಕೆ ಹೋಯಿತು. ಇರ್ಲಿ ಬಿಟ್ಟು, ಆದ್ರೂ ಅವನು ಆವನೆಯಲ್ಲಿ ಕುಳಿತು ಅಲ್ಲಿನ ಬ್ರಾಹ್ಮಣರಿಗೆ ದಾನಗಳನ್ನು ಕೊಟ್ಟಿದ್ದಾನೆ ಅಂತಂದಾಗ ಆವನೆ ನಮ್ಮ ಚರಿತ್ರೆಯಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಸಮಾಜದಲ್ಲಿ ಎಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಸ್ಥಾನವನ್ನು ಗಳಿಸುತ್ತಲ್ವ. ಇಂಥ ಆವನೆಯಲ್ಲಿ ನಮಗೆ ಈಗ ಸಿಗುತ್ತಾ ಇರತಕ್ಕಂತಹ ಶಾಸನಗಳು ಗಂಗರ 1-2 ಸಾಲುಗಳು ಇರತಕ್ಕಂತಹ ಶತ್ರುಘ್ನೇಶ್ವರ ದೇವಾಲಯದ ಮೆಟ್ಟಿಲಿಗೆ ಹಾಕಿರತಕ್ಕಂಥ ಶಾಸನ. ಅದೇ ಹಳೆ ಶಾಸನ, ಗಂಗರ ಶಾಸನ. ಆದ್ರೆ ಅದು ನೋಡ್ಲಿಕ್ಕೆ ನಮಗೆ ಆಗ್ತಾ ಇಲ್ಲ ಇವತ್ತು, ಅದು ದಾಖಲಾಗಿದೆ ಅಷ್ಟೇ. ತದನಂತರದಲ್ಲಿ ನಮಗೆ ಇಲ್ಲಿ ಸಿಗ್ತಕ್ಕಂಥ ಶಾಸನಗಳು ಅಂತಂದ್ರೆ ವಿಶೇಷವಾಗಿ ಈಗಾಗಲೇ ನೊಳಂಬರ ಬಗ್ಗೆ ನಮ್ಮ ಶಿವಪ್ಪನವರು ಪ್ರಸ್ತಾಪ ಮಾಡಿದ್ರು. ಯಾರು ಈ ನೊಳಂಬರು ಅಂತ? ಆ ನೊಳಂಬ ರಾಜರನ್ನ ನಾವು ಅಧ್ಯಯನನೇ ಮಾಡ್ತಾ ಇರಲಿಲ್ಲ ಇತ್ತೀಚಿನವರೆಗೂ ಕೂಡ. ಬರೀ ನಮ್ಗೆ ಗಂಗರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನ, ಚೋಳರು, ಪಾಂಡ್ಯರು ಇವುಗಳನ್ನ ಅಧ್ಯಯನ ಮಾಡ್ತೇವೆ. ಇಲ್ಲೂ ಕೂಡ ಅಷ್ಟೇ ನಿಮ್ಗೆ ಅನೇಕ ತಮಿಳು ಶಾಸ್ತ್ರಗಳು ಸಿಗ್ತದೆ. ಅವೆಲ್ಲವನ್ನೂ ಕೂಡ ಚೋಳರ ಸಂಸ್ಕೃತಿಯನ್ನ ದೇವಾಲಯಗಳ ಮೇಲೆ ಅವರು ಹಿಡಿದಿಟ್ಟಿರ್ತಕ್ಕಂಥವ್ರು. ನಮಗೆ ನಮ್ಮ 8-9ನೇ ಶತಮಾನದವರೆಗೂ ಕೂಡ ನಮ್ಮ ಶಾಸನಗಳು ಗದ್ದೆಗಳಲ್ಲಿ, ಕೆರೆಯ ದಡಗಳಲ್ಲಿ ಸಿಗ್ತಾ ಇತ್ತು. ಆದ್ರೆ ಸುಮಾರು 9-10ನೇ ಶತಮಾನದ ನಂತರ ನಮಗೆ ಸಿಗ್ತಕ್ಕಂಥ ಶಾಸನಗಳು ದೇವಾಲಯದ ಭಿತ್ತಿಗಳಲ್ಲಿ, ದೇವಾಲಯದ ಅಧಿಷ್ಠಾನಗಳಲ್ಲಿ. ಯಾವುದೇ ಒಂದು ದೇವಾಲಯ ನಮಗೆ 3 ಭಾಗಗಳನ್ನು ಒಳಗೊಂಡಿರ್ತದೆ. ಕೆಳಗಡೆ ಇರ್ತಕ್ಕಂಥದನ್ನ ನಾವು ಯಾವುದನ್ನ ಅಧಿಷ್ಠಾನ ಅಂತ ಕರಿತೇವೆ, ಅದರ ಮೇಲೆ ಇರ್ತಕ್ಕಂಥದನ್ನ ಭಿತ್ತಿ ಅಂತ ಕರಿತೇವೆ, ಅದರ ಮೇಲೆ ಇರ್ತಕ್ಕಂಥದ ಶಿಖರ ಭಾಗವಂತ ಕರಿತೇವೆ. ಇಲ್ಲಿ ಈ ಆವನೆಯಲ್ಲಿರ್ತಕ್ಕಂಥ ನೀವು ಕುಳಿತಿರ್ತಕ್ಕಂಥ ಸ್ಥಳ ಎಷ್ಟು ಪವಿತ್ರವಾದದ್ದು ಅಂತಂದ್ರೆ, ಇಲ್ಲಿ 2 ದೇವಾಲಯಗಳನ್ನ ಸುಮಾರು 9ನೇ ಶತಮಾನದಲ್ಲಿ ಒಬ್ಬ ರಾಣಿ ಇದ್ಲು, ನೊಳಂಬ ಪಳಲಿಚೋರ ಅಂತ ಹೇಳಿ. ಆ ಪಳಲಿಚೋರನ ರಾಣಿ ದೀವಬ್ಬರಸಿ ಅಂತಕ್ಕಂಥವಳು. ನಿಮಗೆ ಆಮೇಲೆ ಈ ಹೊರಗೆ ಹೋಗಿ ಒಂದು ಕರಿಯ ಕಲ್ಲಿನ ಶಾಸನ ಇದೆ, ಅದನ್ನು ನೋಡಿ. ಆಮೇಲೆ ನಾನು ಹೋಗಿ ನೋಡಿ ಬಂದೆ, ಕೆಲವರಿಗೆ ನಾನು ತೋರಿಸ್ದೆ. ಆ ತಾಯಿ ಏನ್ ಮಾಡಿದ್ಲು? ಆಕೆಯ ಗಂಡನನ್ನ ಸಮರದಲ್ಲಿ ಕೊಂದು ಬಿಟ್ಟು, ಸಮರಗಳು ನಂತರ ನಮಗೆ ಶಾಂತಿ, ಸಮರಗಳ ನಂತರ ಶಾಂತಿ, ವೈಭವದ ನಂತರ ವೈರಾಗ್ಯ. ಮನುಷ್ಯನಿಗೆ ವೈಭವದ ಜೀವನವನ್ನು ನಡೆಸಿದ ಮೇಲೆ ಅವನು ವೈರಾಗ್ಯಕ್ಕೆ ಹೋಗ್ತಾನೆ, ಸಮರಗಳಾದ್ಮೇಲೆ ಶಾಂತಿ ಬರ್ತದೆ. ಹೀಗೆ ಇಲ್ಲಿ ಒಂದು ಶಾಂತಿಯ ದೂತರಾಗಿ ಇದ್ದಂಥವರು ತ್ರಿಭುವನ ಕರ್ತಾರರು ಅಂತಕ್ಕಂಥವ್ರು ಈ ದೇವಾಲಯದ ಆ ಕಡೆಯ ಗೋಡೆಯಲ್ಲಿ ಅವರ ಶಿಲ್ಪವನ್ನು ಮಾಡಿ ಇಟ್ಟಿದ್ದಾರೆ. ಪಕ್ಕದಲ್ಲಿ ಶಾಸನವನ್ನು ಕೂಡ ಹಾಕಿದ್ದಾರೆ. ಈ ತ್ರಿಭುವನ ಕರ್ತಾರರಿಂದ ಆವನ್ಯ ನಾಡು ಒಂದು ಪ್ರವರ್ಧಮಾನವಾದಂತಹ ಸ್ಥಿತಿಯನ್ನು ತಲುಪುದು. ಅದು ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಐತಿಹಾಸಿಕವಾಗಿ ಎಲ್ಲ ಕಾರಣಗಳಿಂದಲೂ ಕೂಡ.
ಆ ತ್ರಿಭುವನ ಕರ್ತಾರರ ಆಶ್ರಯವನ್ನ ಪಡೆದಂತಹ ಆಕೆ ತನ್ನ 2 ಮಕ್ಕಳನ್ನ ಕಟ್ಟಿಕೊಂಡು ಇಲ್ಲಿಗೆ ಬರ್ತಾಳೆ. ತನ್ನ 2 ಮಕ್ಕಳನ್ನ ಕಟ್ಟಿಕೊಂಡು ಇಲ್ಲಿಗೆ ಬಂದು ಆಕೆ ಮಾಡಿದಂತಹ ಮೊದಲನೇ ಕೆಲಸ ಅಂತಂದ್ರೆ, ಬಹುಶಃ ಮೊದಲು ಒಂದು ಪುಟ್ಟ ಗುಡಿ ಇತ್ತು ಅಂತ ಅನಿಸ್ತದೆ, ಸಣ್ಣ ಗುಡಿ ಇತ್ತು ಇಲ್ಲಿ ಬಾಣರ ಕಾಲದಿಂದಲೂ ಕೂಡ. ಆದ್ರೆ ಆಕೆ ಇಲ್ಲಿ ಸೊಗಸಾಗಿರ್ತಕ್ಕಂತಹ ದೇವಾಲಯವನ್ನು ಮಾಡಿಸಿದ್ಲು. ಅದು ಲಕ್ಷ್ಮಣೇಶ್ವರ ದೇವಾಲಯ. ಈ ಲಕ್ಷ್ಮಣೇಶ್ವರ ದೇವಾಲಯ ನಮ್ಮ ನೊಳಂಬರ ಇತಿಹಾಸದಲ್ಲಿ, ನಮ್ಮ ನೊಳಂಬರ ಚರಿತ್ರೆಯಲ್ಲಿ, ಅದರ ವಾಸ್ತುಶಿಲ್ಪದಲ್ಲಿ, ಅದರ ಅಧ್ಯಯನದಲ್ಲಿ ಒಂದು ಮಹತ್ತರವಾಗಿರ್ತಕ್ಕಂಥ ಒಂದು ಸ್ಥಾನವನ್ನು ಪಡ್ಕೊಂಡಿದೆ ನಮ್ಮ ಆವನಿಯ ಲಕ್ಷ್ಮಣೇಶ್ವರ ದೇವಾಲಯ. ಇಲ್ಲಿ ಇರ್ತಕ್ಕಂಥದ್ದು ಇದನ್ನ ಭರತೇಶ್ವರ ದೇವಾಲಯ ಅಂತ ನಾವು ಕರಿತೀವಿ. ಅಂದ್ರೆ ಆವನಿಯಲ್ಲಿರ್ತಕ್ಕಂತಹ ದೇವಾಲಯಗಳು ರಾಮಾಯಣದ ಕಥೆಗೆ ಅನುಸಾರವಾಗಿ ಕಟ್ಟಿರ್ತಕ್ಕಂಥದ್ದು. ಲಕ್ಷ್ಮಣ, ಭರತ, ಶತ್ರುಘ್ನ, ಆಮೇಲೆ ಇಲ್ಲಿ ಅಂಜನೇಶ್ವರ, ಅಂಗದೇಶ್ವರ ಎಲ್ಲ ದೇವಾಲಯಗಳನ್ನು ಕೂಡ ಒಂದೊಂದು ಹೆಸರನ್ನ ಕೊಟ್ಟರು. ಇದಕ್ಕೆ ಮಧ್ಯೆ ಪ್ರತಿಷ್ಠಿತವಾಗಿ ಇರ್ತಕ್ಕಂಥದ್ದು ಚೋಳರ ಕಾಲದಲ್ಲಿ ಬಂದಂತಹ ರಾಮಲಿಂಗೇಶ್ವರ ದೇವಾಲಯ ಅಥವಾ ರಾಮೇಶ್ವರ ದೇವಾಲಯ. ಹೀಗೆ ಈ ರಾಮೇಶ್ವರ ದೇವಾಲಯವನ್ನ ಕೇಂದ್ರವಾಗಿ ಹೊಂದಿರತಕ್ಕಂತಹ ಆವನಿಯ ಇಲ್ಲಿನ ದೇವಾಲಯಗಳು ತನ್ನದೇ ಆಗಿರತಕ್ಕಂತಹ ಎಂಥದ್ದು ವಾಸ್ತು ಶಿಲ್ಪವನ್ನ, ತನ್ನದೇ ಆಗಿರತಕ್ಕಂಥ ಇತಿಹಾಸವನ್ನ, ತನ್ನದೇ ಆಗಿರತಕ್ಕಂಥ ಸಾಂಸ್ಕೃತಿಕ ವೈಭವವನ್ನು ಹೊಂದಿದೆ. ನಮಗೆ ಇಲ್ಲಿನ ಶಾಸನಗಳು ಸುಮಾರು ನಾನು ಈಗಾಗಲೇ ಹೇಳಿದಾಗೆ 4-5ನೇ ಶತಮಾನದಿಂದ ಇದ್ರೂ ಕೂಡ ನಮಗೆ ಇಲ್ಲಿ ಪ್ರಮುಖವಾಗಿ 9ನೇ ಶತಮಾನದಲ್ಲಿ ಸಿಗ್ತಕ್ಕಂತಹ ಶಾಸನಗಳು ಅಂತಂದ್ರೆ ಒಂದು 3 ಶಾಸನಗಳು. ಅದು ಕನ್ನಡದ ಶಾಸನಗಳು, ಅದು ದೇವಬ್ಬರಸಿಯ ಕಂಬ ಶಾಸನ, ಹಾಗೇನೆ ಆಕೆಯದೇ ಇರ್ತಕ್ಕಂಥ ಈ ಪಕ್ಕದಲ್ಲಿರ್ತಕ್ಕಂತಹ ದೇವಾಲಯದ ಅಧಿಷ್ಠಾನದಲ್ಲಿ ಇರತಕ್ಕಂತಹ ಶಾಸನ, ಮತ್ತು ಪಕ್ಕದಲ್ಲಿರ್ತಕ್ಕಂತಹ ಯಾವುದು ನಾವು ಶತ್ರುಘ್ನೇಶ್ವರ ದೇವಾಲಯ ಅಂತ ಕರಿತೇವೆ, ಅದರ ಮುಂದೆ ಇರ್ತಕ್ಕಂಥ ಮಾನಸ್ತಂಭದ ಶಾಸನ. ಅದನ್ನ ಪೆರ್ಗಡೆ ಬಸವಯ್ಯ ಅಂತಕ್ಕಂಥವನು ಕಟ್ಟಿಸ್ತಾನೆ, ಅಲ್ಲಿ ಶಾಸನ ಹಾಕ್ತಾನೆ. ಮಾನಸ್ತಂಭ ಯಾಕೆ ಬಂತು ಇಲ್ಲಿ ಅಂತ ಅನ್ನೋದೊಂದು ಪ್ರಶ್ನೆ ನಮಗೆ. ಯಾಕೆಂತಂದ್ರೆ ಮಾನಸ್ತಂಭಗಳು ವಿಶೇಷವಾಗಿ ಯಾವುದು ಜೈನರ ಸಮವಸರಣ ಮಂಟಪಗಳು ಇರ್ತದೆ, ಆ ಸಮವಸರಣ ಮಂಟಪಗಳ ಮುಂದೆ ಹಾಕ್ತಕ್ಕಂಥದ್ದು ಮಾನಸ್ತಂಭಗಳನ್ನ. ಆದ್ರೆ ಇಲ್ಲಿ ಮಾನಸ್ತಂಭ ನಮಗೆ ಸಿಗ್ತಾ ಇದೆ ಅಂದ್ರೆ ಇಲ್ಲಿ ಜೈನ ಧರ್ಮ ಇತ್ತು, ಇಲ್ಲಿ ಬೌದ್ಧ ಧರ್ಮವೂ ಇದ್ದಿರಬೇಕು. ನಾನು ಶಿವಪ್ಪನವ್ರ ಹತ್ರ ಆಗಾಗ ಚರ್ಚೆ ಮಾಡ್ತಾ ಇರ್ತೀನಿ ಅದರ ಬಗ್ಗೆ. ಜೈನ ಧರ್ಮ ಇತ್ತು ಅಂತ ಅನ್ನೋದಕ್ಕೆ ಇಲ್ಲಿ ಪ್ರಬಲವಾಗಿರ್ತಕ್ಕಂಥ ಒಂದು ಶಾಸನದ ಉಲ್ಲೇಖ ನಮಗೆ ಸಿಗ್ತದೆ. 13ನೇ ಶತಮಾನದಲ್ಲಿ ಆಜೀವಿಕರ ಮೇಲೆ ಇಲ್ಲಿ ತೆರಿಗೆಯನ್ನು ಹಾಕ್ತಕ್ಕಂಥ ಒಂದು ಶಾಸನ ಇದೆ ನಮಗೆ. ಆಜೀವಿಕರು ಅಂತಕ್ಕಂಥವ್ರು ಆ ಜೈನ ಪಂಗಡಕ್ಕೆ ಸೇರಿರ್ತಕ್ಕಂಥ, ಅಂದ್ರೆ ಜೈನ ಧರ್ಮ ಇಲ್ಲಿ ಇತ್ತು ಅಂತ. ಅಷ್ಟೇ ಅಲ್ಲ, ಗಂಗರು ವಿಶೇಷವಾಗಿ ಜೈನ ಧರ್ಮಕ್ಕೆ ಆಶ್ರಯವನ್ನು ಕೊಟ್ಟವರು, ಪೋಷಿಸಿದವರು, ಬೆಳೆಸಿದವರು. ಶ್ರವಣ ಬೆಳಗೊಳನೆ ಸಾಕು ನಮಗೆ. ಸೊ ಹೀಗೆ ಜೈನ ಧರ್ಮ, ತದನಂತರದಲ್ಲಿ ಶೈವ ಧರ್ಮ. ಶೈವ ಧರ್ಮ ಯಾಕೆ ಬಂತು ಇಲ್ಲಿ ಅಂತಂದ್ರೆ, ಯಾವ ಗಂಗರ ಇದ್ರು ತಲಕಾಡಿನ ರಾಜಧಾನಿಯಾಗಿ ಮಾಡಿಕೊಂಡ್ರು, ಆ ತಲಕಾಡನ್ನ ಬಂದು ಚೋಳರು ಆಕ್ರಮಿಸಿಕೊಂಡ್ರು. ಅದಾದ್ಮೇಲೆ ಆ ಚೋಳರನ್ನ ವಿಷ್ಣುವರ್ಧನ ಹೊಡೆದು ಓಡಿಸ್ತಾನೆ. ಎಲ್ಲಿಯವರೆಗೆ ಅಂತಂದ್ರೆ ನಂಗಲಿಯವರೆಗೂ ಕೂಡ ಅವರನ್ನು ಓಡಿಸ್ತಾನೆ. ಆ ಶಾಸನಗಳು ಕೂಡ ಇಲ್ಲಿ ನಮಗೆ ಸಿಗ್ತವೆ. ವಿಷ್ಣುವರ್ಧನ ಹೊಯ್ಸಳರ ಪ್ರಬಲನಾದಂತಹ ಒಬ್ಬ ಅರಸನಾಗಿದ್ದ. ನಿಮಗೆ ಬೇಲೂರು, ಹಳೆಬೀಡುಗಳು ನೆನಪು ಮಾಡ್ಕೋಬಹುದು. ಸೊ ಹೀಗಾಗಿ ಚೋಳರ ಕುಲೋತ್ತುಂಗ ಚೋಳ, ಹಾಗೇನೆ ತದನಂತರ ಬರ್ತಕ್ಕಂಥ ರಾಜೇಂದ್ರ ಚೋಳ, ಈ ಚೋಳರ ರಾಜರ ಶಾಸನಗಳನ್ನು ಕೂಡ ಇಲ್ಲಿ ದೇವಾಲಯಗಳ ಮೇಲೆ ನಾವು ಕಾಣ್ತೀವಿ. ಕುಲೋತ್ತುಂಗ ಚೋಳನ ಕಾಲದಲ್ಲಿ ಸುಮಾರು 4 ಶಾಸನ ಏನೋ ಇಲ್ಲಿ ಇದೆ ನಮಗೆ. ಇಲ್ಲಿ ಆ ಶಾಸನಗಳು ರಾಮೇಶ್ವರ ದೇವರಿಗೆ ಎಂಥದ್ದು ದೀಪವನ್ನು ಬೆಳಗಲಿಕ್ಕೆ ಕೊಟ್ಟಿರ್ತಕ್ಕಂಥ ದಾನಗಳನ್ನು ಹೇಳ್ತಾರೆ. ಜೊತೆಗೆ ಇಲ್ಲಿ ಒಂದು ಸೂರ್ಯದೇವರ ವಿಗ್ರಹ ಇದೆ. 2 ಸೂರ್ಯದೇವರ ವಿಗ್ರಹಗಳು, 2 ಸೂರ್ಯದೇವರುಗಳು ಇದೆ. ಸೂರ್ಯ ಆಳವಾನ್ ಅಂತಕ್ಕಂಥವನು ಒಬ್ಬ ಪ್ರಮುಖನಾಗಿದ್ದಂತಹ ಒಬ್ಬ ವ್ಯಕ್ತಿ ಇಲ್ಲಿ ಆಳ್ವಿಕೆಯನ್ನು ನಡೆಸ್ತಾನೆ. ಅಂದ್ರೆ ಸೂರ್ಯದೇವರ ಹೆಸರನ್ನ ಇಟ್ಟುಕೊಂಡು ಅವನು. ಹಾಗಾಗಿ ಇಲ್ಲಿ ಸೂರ್ಯದೇವರ ಆರಾಧನೆಯನ್ನು ಕೂಡ ಬಂತು. ಮತ್ತೆ ಇಲ್ಲಿ ನಮಗೆ ಈ 2 ದೇವಾಲಯಗಳನ್ನು ಕೂಡ ನಮಗೆ ಯಾವುದನ್ನು ಸೀಲಿಂಗ್ ಅಂತ ಕರೀತೇವೆ, ಒಳ ಮಾಳಿಗೆ ಅಂತ ಕರಿತೇವೆ, ಅಲ್ಲಿ ಅದ್ಭುತವಾಗಿರತಕ್ಕಂಥ ಅಷ್ಟದಿಕ್ಪಾಲಕರ ಮೂರ್ತಿಯನ್ನು ನಾವು ಕಾಣ್ತೇವೆ. ನಾವು ನೊಳಂಬರ ವಿಶೇಷವಾದ ಶಿಲ್ಪಗಳಲ್ಲಿ ನಾವು ಗಮನಾರ್ಹವಾಗಿ ನೋಡಬೇಕಾಗಿರ್ತಕ್ಕಂಥದ್ದು ಒಂದು ಅಷ್ಟದಿಕ್ಪಾಲಕರನ್ನ, ಮತ್ತೊಂದು ನಟರಾಜನನ್ನು. ಆ ನಟರಾಜನನ್ನ ನೀವು ಈ ದೇವಾಲಯದ ಪಕ್ಕದಲ್ಲಿ ಇರತಕ್ಕಂಥ ಯಾವುದು ಒಂದು ಗೂಡು ಹೇಳ್ತೀವಿ ನಾವು, ಅಲ್ಲಿ ದೇವಕೋಷ್ಠ ಅಂತಲೇ ಏನಾದ್ರು ಕರಿಬಹುದು ನಾವು ಅದನ್ನ, ಅಲ್ಲಿ ನಾವು ಕಾಣ್ತೀವಿ. ಮಹಿಷಾಸುರ ಮರ್ದಿನಿ, ಸಪ್ತಮಾತೃಕೆಯರಲ್ಲಿ ಒಬ್ಬಳು ಈ ಮಹಿಷಾಸುರ ಮರ್ದಿನಿ. ಈ ಸಪ್ತಮಾತೃಕೆಯರು ಕೂಡ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ತುಂಬಾ ವಿಶೇಷವಾಗಿ ಇರತಕ್ಕಂಥದ್ದು ಸಪ್ತಮಾತೃಕೆಯರು.
ಇದಾದ್ಮೇಲೆ ಚೋಳರ ನಂತರ ಬಂದಂಥವ್ರು ಹೊಯ್ಸಳರ ಕಾಲದಲ್ಲಿ ಯಾರು ರಾಮನಾಥ ಅಂತ ಬರ್ತಾರೆ ಒಬ್ಬ. ಆ ರಾಮನಾಥನ ಪಾಲಿಗೆ ಇವನು ನರಸಿಂಹನ ಮಗನಾಗಿದ್ದಂಥವನು. ಆ ರಾಮನಾಥನ ಪಾಲಿಗೆ ತಮಿಳುನಾಡಿನ ಪ್ರದೇಶವನ್ನು ಕೊಡ್ತಾರೆ. ಈ ಲಕ್ಷ್ಮಣೇಶ್ವರ ದೇವಾಲಯದ ಮೇಲೆ ಲಕ್ಷ್ಮಣೇಶ್ವರ ಅಂತ ನಮಗೆ ಹೇಳಲಿಕ್ಕೆ ಹೇಗಪ್ಪ, ಅಣ್ಣೀಶ್ವರ ಅಂತ ಅದನ್ನು ಕರೀತಾನೆ. ಅಣ್ಣೀಶ್ವರ ದೇವರಿಗೆ ಅಂತ ಹೇಳ್ತಾನೆ. ಅದು ಈ ಲಕ್ಷ್ಮಣೇಶ್ವರ ದೇವಾಲಯ. ಅಂದ್ರೆ ಅದು ಬಹುಶಃ ಇವತ್ತು ನಾವು ಲಕ್ಷ್ಮಣೇಶ್ವರ ಅಂತ ಮಾಡ್ತೀವಿ. ಯಾಕೆಂತಂದ್ರೆ ದೇರ್ ಇಸ್ ನೋ ಬಾಟ್. ನಮ್ಗೆ ದೇವರುಗಳ ಹೆಸರನ್ನು ಕೊಡ್ಲಿಕ್ಕೆ ಯಾವುದೇ ಒಂದು ಇದು ಇಲ್ಲ, ಚೌಕಟ್ಟುಗಳನ್ನು ಕೂಡ. ಇದನ್ನ ನಾವು ಲಕ್ಷ್ಮಣೇಶ್ವರ ಅಂದ್ವಿ, ಭರತೇಶ್ವರ ಅಂತಂದ್ವಿ, ಶತ್ರುಘ್ನೇಶ್ವರ ಅಂತಂದ್ವಿ. ಯಾಕೆ ಅಂತಂದ್ರೆ ರಾಮಾಯಣದ ಪ್ರಸಂಗಗಳಿಗೆ ಇಲ್ಲಿನ ಒಂದು ಐತಿಹ್ಯಗಳನ್ನ ನಾವು ಬೆರೆಸಿಕೊಂಡು ಹೋಗ್ತೀವಿ. ಅದರಲ್ಲಿ ವಿಶೇಷ ಉತ್ತರ ರಾಮಾಯಣ, ಸೀತಾದೇವಿ ಇಲ್ಲಿ ಬಂದು ತನ್ನ ಮಕ್ಕಳನ್ನು ಪೋಷಿಸಿದಳು ಅಂತ. ಅದಕ್ಕೇನೆ ದೇವಬ್ಬರಸಿಯನ್ನ ನಾನು ನನ್ನ ತಲೆ ಒಳಗೆ ಇಟ್ಕೊಂಡಿರ್ತೀನಿ ಯಾವಾಗ. ಯಾಕಂದ್ರೆ ದೇವಬ್ಬರಸಿನೂ ಕೂಡ ತನ್ನ 2 ಮಕ್ಕಳನ್ನ ಕರ್ಕೊಂಡು ಬರ್ತಾಳೆ ಇಲ್ಲಿಗೆ. ತನ್ನ 2 ಮಕ್ಕಳನ್ನ ಕರ್ಕೊಂಡು ಬಂದು ಅವರು ದೊಡ್ಡವರಾಗುವವರೆಗೂ ಕೂಡ, ಬೆಳೆಯವರೆಗೂ ಕೂಡ ಅವ್ರನ್ನ ಸಾಕ್ತಾಳೆ. ಹಿರಿಯವನೊಬ್ಬ ಮತ್ತೆ ಇನ್ನೊಬ್ಬ ಬರ್ತಾನೆ ಅದನ್ನ. ಹೀಗಾಗಿ ವಿಶೇಷವಾಗಿ ನೊಳಂಬರ ಎಂಥದ್ದು ಒಂದು ಬೆಳವಣಿಗೆಯಿಂದ ಪಡೆದುಕೊಂಡಿರ್ತಕ್ಕಂಥ ಇಲ್ಲಿನ ದೇವಾಲಯಗಳು ಚೋಳರ ಕಾಲದಲ್ಲಿ, ಹೊಯ್ಸಳರ ಕಾಲದಲ್ಲಿ, ವಿಜಯನಗರದ ಅರಸರ ಕಾಲದಲ್ಲಿ, ಹಾಗೇನೆ ನಮ್ಮ ಪಾಳೆಯಗಾರರ ಕಾಲದಲ್ಲೂ ಕೂಡ ಈ ದೇವಾಲಯಗಳು ಅಭಿವೃದ್ಧಿಯನ್ನು ಹೊಂದಿತು. ನೋಡಿ, ನಾವು ಇವತ್ತಿಲ್ಲಿ ನೋಡ್ತಿದೀವಲ್ವಾ ಈ ಮುಖಮಂಟಪ. ಸಾಮಾನ್ಯಕ್ಕೆ ಯಾವುದೇ ದೇವಾಲಯಗಳಲ್ಲಿ ಇರ್ತಕ್ಕಂಥ ಮುಖಮಂಟಪ ಎಂಥದ್ದು ಎಂಟ್ರೆನ್ಸ್ ದ್ವಾರಗಳು ಪೂರ್ವಕ್ಕೆ ಇರ್ತವೆ, ಆದ್ರೆ ಇಲ್ಲಿ ದಕ್ಷಿಣಕ್ಕೆ. ಅಂದ್ರೆ ಇದನ್ನ ವಿಶೇಷವಾಗಿ ಪರಿವರ್ತನೆ ಮಾಡಿದಂಥವನು ಎಳವಂಜಿರಾಯ ಅಂತಕ್ಕಂಥವು. ಕೋಲಾರ ಜಿಲ್ಲೆಯ 3 ಪ್ರಧಾನವಾಗಿರತಕ್ಕಂಥ ದೇವಾಲಯಗಳು. ಒಂದು ನನ್ನ ಕುರುಡುಮಲೆ, ಎರಡನೆಯದು ನಾನು ನಿಂತಿರತಕ್ಕಂತಹ ಆವನಿ, ಇನ್ನೊಂದು ಕೆಸಂಬಳ್ಳಿಯ ಮಡಿವಾಳ. ಈ ದೇವಾಲಯಗಳು ಆ ಎಳವಂಜಿರಾಯನ ದೇವಾಲಯ ಸಂಸ್ಕೃತಿಯನ್ನು ನಿಚ್ಚಳವಾಗಿ ಪ್ರತಿಬಿಂಬಿಸ್ತದೆ. ಆ ಎಳವಂಜಿರಾಯರ ಕಾಲದಲ್ಲಿ ಆಗಿರತಕ್ಕಂತಹ ಡೆವಲಪ್ಮೆಂಟ್ ಇದು. ಅದಕ್ಕೋಸ್ಕರವಾಗಿಯೇ ದಕ್ಷಿಣದ ಬಾಗಿಲನ್ನೇ ಇತ್ತು. ಈವನ್ ನಮ್ಮ ಕುರುಡುಮಲೆಯ ಸೋಮೇಶ್ವರ ದೇವಾಲಯದ ಬಾಗಿಲೂ ಕೂಡ ದಕ್ಷಿಣಕ್ಕೇನೆ ಇತ್ತು. ಮೊದಲು ಇದಕ್ಕೆ ಪೂರ್ವಕ್ಕೆ ದ್ವಾರ ಇತ್ತು ಅಂತ ಅನ್ನೋದಕ್ಕೆ ನಮಗೆ ಅಲ್ಲಿರ್ತಕ್ಕಂಥ ಯಾವುದು ದ್ವಾರದಲ್ಲಿ ಇರ್ತಕ್ಕಂಥ ಶಿಲಾ ಸ್ತಂಭಗಳನ್ನು ಕೂಡ ನಮಗೆ ನಿದರ್ಶನವಾಗ್ತದೆ. ಮತ್ತೆ ಇದನ್ನು ಪರಿವರ್ತಿಸಿ ಇಲ್ಲಿದ್ದಂತಹ ಬಸವಣ್ಣ, 2 ಬಸವಣ್ಣನ ಇಲ್ಲಿ ಇಟ್ರು. ಅದಾದ್ಮೇಲೆ ಬೊಮ್ಮಲಾಟದ ಇವನ ಬಗ್ಗೆ ಒಂದು ಶಾಸ್ತ್ರ ಇಲ್ಲಿ ಬರ್ತದೆ, ತೆಲುಗಿನ ಶಾಸ್ತ್ರ. ತುಂಬಾ ತುಂಬಾ ಸುಂದರವಾಗಿರ್ತಕ್ಕಂಥ ಶಾಸ್ತ್ರ ಅದು. ಅಂದ್ರೆ ಹೇಗೆ ಕಲೆಗಳಿಗೆ ನಮ್ಮವರು ಯಾವ ರೀತಿಯಾಗಿರ್ತಕ್ಕಂಥ ಪ್ರಾಶಸ್ತ್ಯವನ್ನು ಕೊಟ್ಟಿದ್ರು ಅಂತ ಅನ್ನೋದಕ್ಕೆ ಆ ಬೊಮ್ಮಲಾಟ ಕವಿಯ ಬಗ್ಗೆ ಇಲ್ಲಿ ನಮಗೆ ಪ್ರಸ್ತಾಪ ಸಿಗ್ತದೆ. ಆವನಿ, ನಾನು ಈಗಾಗಲೇ ಹೇಳಿದ ಹಾಗೆ ಇದು ತ್ರಿಭುವನ ಕರ್ತಾರರ ತಪೋರಾಜ್ಯವಾಗಿತ್ತು. ಯಾವುದನ್ನ ವ್ಯಾಟಿಕನ್ ಸಿಟಿ ಅಂತ ಕರಿತೀವಿ. ಆ ವ್ಯಾಟಿಕನ್ ಸಿಟಿ ರೀತಿಯಲ್ಲಿ ಇರತಕ್ಕಂಥದ್ದು ಆವನಿ. ಈ ಆವನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಶಾಸನಗಳು ಅಥವಾ ಇಲ್ಲಿನ ವೀರ್ಗಲ್ಲುಗಳು ಅಥವಾ ಇಲ್ಲಿನ ಸ್ಮಾರಕಗಳು, ಇಲ್ಲಿ ಬೆಟ್ಟದ ಮೇಲೆ ಗುಡಿಗಳು ಕಟ್ಟಿದ್ರು, ಬೆಟ್ಟದ ಕೆಳಗೆ ಗುಡಿಗಳು ಕಟ್ಟಿದ್ರು, ಎಂಥದ್ದು ನಮ್ಮ ಕೊಳಗಳ ಪಕ್ಕದಲ್ಲಿ ಗುಡಿಗಳನ್ನು ಕಟ್ಟಿದ್ರು. ಹೀಗೆ ಅನೇಕ ಸ್ಥಳಗಳಲ್ಲಿ ಇಲ್ಲಿ ಗುಡಿಗಳನ್ನ ನಿರ್ಮಾಣ ಮಾಡ್ಕೊಂಡು ಹೋದ್ರು. ಆ ತ್ರಿಭುವನ ಕರ್ತಾರರನ್ನ ಆತನನ್ನ ಈ ಆವನ್ಯ ರಾಜ್ಯದ ಒಬ್ಬ ಅದನ್ನ ಆಳಿದಂತಹ ಒಬ್ಬ ಮಹಾನ್ ವ್ಯಕ್ತಿ ಅಂತ ನಾವು ಕರಿತಿದ್ದೀವಿ. ಈ ತ್ರಿಭುವನ ಕರ್ತಾರರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಶಾಸನಗಳು ನಮಗೆ ಇಲ್ಲಿ ಶೃಂಗೇರಿ, ಚದಮನಹಳ್ಳಿನಲ್ಲಿ ಸಿಗತ್ತೆ, ಬಲ್ಲದಲ್ಲಿ ಸಿಗತ್ತೆ, ಇಲ್ಲಿ ಸಿಗತ್ತೆ. ಆವನೆಯ ಪ್ರಸ್ತಾಪ ಇರ್ತಕ್ಕಂತಹ ಶಾಸನಗಳು ನಮಗೆ ರಾಮಚಂದ್ರಾಪುರ ಅಂತ ಒಂದು ಊರಿನಲ್ಲಿ ಒಂದು ದೊಡ್ಡ ವೀರಗಲ್ಲುಗಳಿದೆ. ಅಲ್ಲಿ ಒಂದು ಅಗ್ರಿಮೆಂಟ್ ಆಗ್ತದೆ. ನಾನು ಆಗ್ಲೇ ಹೇಳಿದೆ, ಬಾಣರ ಹೆಸರನ್ನು ಹೇಳಿದೆ ನಿಮಗೆ. ಬಾಣರನ್ನ ನಿಗ್ರಹಿಸಲಿಕ್ಕೆ ಗಂಗರು ನೊಳಂಬರನ್ನ ಇಲ್ಲಿಗೆ ಕರೆತಂದು ಅವರ ರಾಜ್ಯದ ಒಂದು ಉಸ್ತುವಾರಿಗೆ ಬಿಟ್ಟಿದ್ರು. ಅಲ್ಲಿ ಆ 2 ಶಾಸನದಲ್ಲಿ ಒಂದು ವಿಚಾರ ಬರ್ತದೆ. ಏನು ಅಂತಂದ್ರೆ, ಬಾಣರಿಗೆ ಸೇರಿದ್ದಂತ ಪುಲಿನಾಡನ್ನ ಅವರಿಗೆ ಕೊಟ್ಟು ನೊಳಂಬರದು ಆಗಿದ್ದಂತ ಅವನ್ಯ ನಾಡನ್ನ ಪಡೆದುಕೊಂಡರು ಅಂತ. ಅಂದ್ರೆ ಆವನಿ ಇತಿಹಾಸದ ಪುಟಗಳಲ್ಲಿ ಹೇಗೆ ಪ್ರಮುಖವಾಗಿ ಗಮನಾರ್ಹವಾಗಿ ಇದೆ ಅಂತ ಅನ್ನೋದು. ಮತ್ತೆ ಇನ್ನೊಂದು ಮಾತನ್ನ ಇಲ್ಲಿ ಹೇಳಬೇಕು ನಾನು. ಇವತ್ತು ಯಾವುದನ್ನ ಮುಳವಾಯಿ ರಾಜ್ಯ ಅಂತ ನಾವು ಕಲಿತಿದ್ದೀವದು, ಆ ಮುಳಬಾಗಿಲಿನಲ್ಲಿ ಅನೇಕ ಬಾರಿ ಶಿವಪ್ಪನವ್ರ ಹತ್ರ ಅದೇ ನಾನು ಮಾತಾಡ್ತೀನಿ. ಬೆಟ್ಟದ ಬುಡದಲ್ಲಿ ಕಂಪಣರಾಯನ ಅರಮನೆ ಇದ್ದಿರಬೇಕು.
ಕಂಪಣರಾಯನ ಅರಮನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಉಲ್ಲೇಖವನ್ನ ಕಾಣುವುದು ನಾವು ಈ ಆವನಿಯ ಶಾಸನದಲ್ಲಿ. ಅಂದ್ರೆ ಮುಳಬಾಗಿಲಿನಲ್ಲಿ ಇರತಕ್ಕಂಥ ಕಂಪಣನ ಅರಮನೆ, ಹಾಗೇನೆ ವಾರರಾಸಿಯ ಶಾಸನದಲ್ಲಿ ನಾವು ಕಾಣ್ತೀವಿ. ನಾವು ಅಂದ್ರೆ ನಮಗೆ ಅನೇಕ ಸಂಗತಿಗಳನ್ನ ಶಾಸನಗಳು ತಿಳಿಸ್ಕೊಡ್ತವೆ. ಇತಿಹಾಸವನ್ನು ರಚಿಸಲಿಕ್ಕೆ ಇತಿಹಾಸದ ಮೂಲಕವಾಗಿ ಅದರ ಕಲೆ, ಅದರ ವಾಸ್ತುಶಿಲ್ಪ, ಅದರ ಸಂಸ್ಕೃತಿಯನ್ನ ನಮಗೆ ಶಾಸನಗಳು ತಿಳಿಸ್ಕೊಡ್ತದೆ. ಜೊತೆನಲ್ಲಿ ಏನೇ ನಾವು ಇವತ್ತು ಏನು ಕಾಣ್ತಿದೀವಲ್ಲ ಈ ಸ್ಮಾರಕಗಳು, ಆ ಸ್ಮಾರಕಗಳನ್ನು ಕೂಡ ನಮಗೆ ಅನೇಕ ಸುಳಿವುಗಳನ್ನು ನೀಡ್ತದೆ. ನಾವು ಯಾವ ರೀತಿಯಲ್ಲಿ ನಮ್ಮ ಸಮಾಜದ ಭಾಗವಾಗಿರ್ತಕ್ಕಂಥ, ನಮ್ಮ ಸಂಸ್ಕೃತಿಯ ಮತ್ತೊಂದು ಭಾಗವಾಗಿರತಕ್ಕಂತಹ ದೇವಾಲಯಗಳನ್ನಾಗಲಿ ಅಥವಾ ಶಾಸನಗಳನ್ನಾಗಲಿ ಅಥವಾ ಅಳಿದುಳಿದಿರ್ತಕ್ಕಂಥ ಸ್ಮಾರಕಗಳನ್ನು ರಕ್ಷಿಸಿಕೊಂಡು ಹೋಗಬೇಕು ಅಂತಕ್ಕಂಥದ್ದನ್ನ ನಮಗೆ ಸಂದೇಶವನ್ನು ಅದು ಸಾರ್ತಾ ಇದೆ. ಇವತ್ತು ನಾನು ನಿಮಗೂ ಕೂಡ ಆ ಸಂದೇಶವನ್ನು ಮುಟ್ಟಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತಿದ್ದೇನೆ. ನಮ್ಮ ಊರುಗಳಲ್ಲಿರ್ತಕ್ಕಂತಹ ಶಾಸನಗಳನ್ನ, ನಮ್ಮ ಊರುಗಳಲ್ಲಿರ್ತಕ್ಕಂಥ ಕೆರೆ ಆಗ್ಬಹುದು ಅಥವಾ ಸ್ಮಾರಕ ಆಗ್ಬಹುದು, ಮತ್ತೊಂದಾಗ್ಬೋದು, ಅವುಗಳ ಕಡೆ ನಾವು ಕಿಂಚಿತ್ ಗಮನವನ್ನು ಹರಿಸಿ ನಮ್ಮ ಹಿರಿಯರಿಗೆ ಅದರ ಬಗ್ಗೆ ಹೇಳೋಣ. ನೋಡಿ ಇದಾನ, ಯಾಕೆಂದ್ರೆ ನಾವು ಕಿರಿಯರು ಅಲ್ಲ, ಮಕ್ಕಳು ನೀವು, ಅವರಿಗೆ ಹೇಳಿ ಕನಿಷ್ಠ ಅದರ ಬಗ್ಗೆ ಒಂದು ಗಮನ ಹರಿಸುವ ಹಾಗೆ ಮಾಡಿದ್ರೆ ಇವತ್ತು ನಮ್ಮಲ್ಲಿ ಇನ್ನು ಅನೇಕ ಶಾಸನಗಳಿಗೆ ಜೀವಂತಿಕೆ ಬರ್ತದೆ. ಈಗಾಗಲೇ ಆವನಿನಲ್ಲಿ 4-5 ಶಾಸನಗಳು ಇನ್ನೂ ಹೊಸದಾಗಿ ಓದೋದಿದೆ. ಶಿವಪ್ಪನವರು ಹೇಳಿದ್ದಾರೆ ಅದನ್ನ. ಈಗ ನಾವು ನೋಡಿದಂತ ಕಡೆ ಒಳಗೆ 2-3 ತಮಿಳು ಶಾಸನ ಇದೆ, ಮತ್ತೆ ಕನ್ನಡದ ಶಾಸನಗಳಿದೆ. ಆದ್ರಿಂದ ಇದೆಲ್ಲವೂ ನಮಗೆ ಒಂದು ಪ್ರಮುಖವಾಗಿರತಕ್ಕಂತಹ ಜೀವನಕ್ಕೆ ಬೋಧಕವಾಗಿರತಕ್ಕಂತಹ, ಹೇಗೆ ಬುದ್ಧ ಭಗವಾನ್ ಆತ ನಮಗೆ ಒಂದು ಮಹಾನ್ ಸಂದೇಶವನ್ನು ಕೊಟ್ಟ ಅಲ್ವಾ, ಅಂತಹ ಒಂದು ಸಂದೇಶವನ್ನು ಕೂಡ ನಾವು ಬಿತ್ತುವುದಕ್ಕೆ ಮತ್ತೆ ಅದನ್ನು ನಾವು ಅಳವಡಿಸಿಕೊಳ್ಳುವುದಕ್ಕೆ ಈ ವರ್ಷದ ಮೊದಲನೆಯ ದಿನ ನಮಗೆ ಪ್ರೇರಣೆಯಾಗಲಿ. ಇವತ್ತು ನಾವು ಒಂದು ಸಂಕಲ್ಪ ಮಾಡೋಣ, ನಾವು ಇವುಗಳ ಬಗ್ಗೆ ಜಾಗೃತರಾಗೋಣ, ಒಂದು ಸಮಾನಶೀಲವಾಗಿರತಕ್ಕಂಥ ಸಮಾಜವನ್ನ ಕಟ್ಟೋಣ ಅಂತ ಒಂದು ಪ್ರತಿಜ್ಞೆಯನ್ನು ನೀವೆಲ್ಲ ಮಾಡಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಶುಭಂ ಭವತು. ನಮಸ್ಕಾರ.